ಎಸೆನು ಜಾತಿ ಗಣತಿ ವರದಿಯನ್ನ ವಿರೋಧಿಸಿ ಎಲ್ಲ ಕಡೆ ಇದೀಗ ಹಲವಾರು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಇದೀಗ ತುಮಕೂರಿನ ಮಠಾಧಿಪತಿಗಳ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ, ತಮ್ಮಡಿಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ ದೇಸಿಕೇಂದ್ರ ಸ್ವಾಮೀಜಿ, ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ್ ಸ್ವಾಮೀಜಿಗಳಿಂದ ಇದೀಗ ಭಾರೀ ತೀವ್ರವಾದಂತಹ ವಿರೋಧ ವ್ಯಕ್ತವಾಗಿರುವಂತಹದ್ದು. ಜಾತಿ ಗಣತಿ ವರದಿ ಒಂದು ಅವೈಜ್ಞಾನಿಕವಾಗಿದೆ, ಯಾರೂ ಕೂಡ ನಮ್ಮನ್ನ ಬಂದು ಮಾಹಿತಿಯನ್ನ ಕೇಳಿಲ್ಲ, ನಮ್ಮ ಮಠದ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಮಾಹಿತಿಯನ್ನ ಕೇಳಿಲ್ಲ, ಹಾಗಾಗಿ ಇದು ಅವೈಜ್ಞಾನಿಕವಾಗಿದೆ, ಯಾರೂ ಕೂಡ ನಂಬಲು ಸಾಧ್ಯವಿಲ್ಲ ಅಂತ ಇದೀಗ ಶ್ರೀಗಳು ಕಿಡಿಕಾರಿರುವಂತಹದ್ದು. ಜಾತ್ಯತೀತ ಪಕ್ಷ ಎನ್ನುವಂತಹ ಸರ್ಕಾರ ಇದು ಜಾತಿ ಲೆಕ್ಕ ಹಾಕೋದು ಎಷ್ಟರ ಮಟ್ಟಿಗೆ ಸರಿ, ಜಾತಿ ಗಣತಿ ವರದಿ ಎಷ್ಟರ ಮಟ್ಟಿಗೆ ಸರಿ, ಈ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕೋದು ಅಂತ ತುಮಕೂರಿನಲ್ಲಿ ಪ್ರಮುಖ ಮಠಾಧೀಶರು ಇದೀಗ ಜಾತಿ ಗಣತಿಯ ಒಂದು ವರದಿಗೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಠದ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಮಾಹಿತಿಯನ್ನ ಕೇಳಿಲ್ಲ ಇವರು. ಹೇಳ್ತಾರೆ ಜಾತ್ಯತೀತ ಪಕ್ಷ ನಮ್ದು, ಹಾಗಾದ್ರೆ ಜಾತಿ ಬಗ್ಗೆ ಯಾಕ್ರಿ ನೀವು ಲೆಕ್ಕಾಚಾರ ಹಾಕ್ತೀರಾ, ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ವರದಿ, ಇದು ನಾವ್ ಹೇಗೆ ನಂಬೋಣ, ಇಟ್ಸ್ ನಾಟ್ ಅನ್ಬಿಲೀವಬಲ್. ಜಾತ್ಯತೀತ ಪಕ್ಷ ನಮ್ಮದು ಅಂತ ಹೇಳ್ಕೊಂಡು ತಿರುಗಾಡ್ತೀರಿ, ಜಾತಿ ಲೆಕ್ಕ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಈ ಕುರಿತು ಶ್ರೀಗಳೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ದಾರೆ ಕೇಳ್ಕೊಂಬರೋಣ. ನೀವು ಯಾವ ಜಾತಿಗೂ ಸಂಬಂಧಪಟ್ಟಿದ್ದಿಲ್ಲ, ನಿಮ್ಮನ್ನೇ ಕೇಳಬೇಕಿಲ್ಲ ಅಂತ ಅವ್ರು ಮಾಡ್ತಾ ಇರೋದೇ ಜಾತಿ ಗಣತಿ ಮೇಲೆ, ಜಾತಿ ಗಣತಿಗೆ ಅಂತ ಹೊರಟ ಮೇಲೆ ಪ್ರತಿಯೊಬ್ಬ ಮನುಷ್ಯನನ್ನು ಕೇಳಬೇಕು. ಇದು ನಮ್ಮ ಉದ್ದೇಶ. ಹೇಳ್ತಿರೋದು ಜಾತ್ಯತೀತ ಮನೋಭಾವನೆ ಅಲ್ಲೇ ಇಲ್ಲ. ಜಾತ್ಯತೀತ ಮನೋಭಾವನೆ ಬಿಟ್ಟು ಜಾತೀಯತೆ ಮನೋಭಾವನೆಯಿಂದ ಜಾತಿ ಗಣತಿ ಮಾಡಕ್ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಕೇಳಬೇಕು. ನಾವಿರುವ ಮಠ ಇರುವಂತ ಅಕ್ಕಪಕ್ಕ ಮನೆಗಳಲ್ಲಿ ಕೇಳಿದೀವಿ, ಅಲ್ಲೆಲ್ಲ ಜಾತಿ ಗಣತಿ ಬಂದಿದ್ರ ಅಂತ. ಕೆಲವು ಮನೆಗೆ ಇಲ್ಲ ಅಂತಾರೆ, ಕೆಲವು ಮನೆಗೆ ಹೂ ಅಂತಾರೆ. ಇದು ಹೇಗೆ? ಒಂದೇ ಊರಲ್ಲಿ ಎರಡು ಅಭಿಪ್ರಾಯ ಇದೆ, ನಾವು ಅದನ್ನು ಗಮನಿಸಬೇಕು. ನಮ್ಮ ಮಠದಲ್ಲೂ ಮಕ್ಕಳುಗಳು ಇರ್ತವೆ, ಈಗ ಅಲ್ಲಿ ಜಾತಿ ಗಣತಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಬಂದು ಕೇಳಬೇಕಿತ್ತಲ್ವಾ. ಜಾತೀಯತೆಯನ್ನು ಬಿಟ್ಟು ಜಾತಿ ಇಟ್ಕೊಂಡ್ ಬಂದಾಗ ಎಲ್ಲರನ್ನು ಕೇಳಿ ಅಭಿಪ್ರಾಯಕ್ಕೆ ಬರಬೇಕು ಅಂತ. ಹಂಗೆ ಅಭಿಪ್ರಾಯಕ್ಕೆ ಬಂದಿಲ್ಲ ಅಂದ್ರೆ ಅದು ನಮ್ಗೆ ಸಹಜವಾಗಿ ಅನ್ಸುತ್ತೆ. ಒಂದು ನಿಮಿಷ, ಸಹಜವಾಗಿ ಅನ್ಸುತ್ತೆ ನಮಗೆ ಏನಂತ, ಇದೆಲ್ಲೋ ಅವೈಜ್ಞಾನಿಕವಾಗಿ ನಡೆದಿದೆ, ಹೋಗಬೇಕು, ವರದಿಯಲ್ಲಿ ಏನಿದೆ ಅಂತ ನಮಗೆ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಕೇಳ್ಪಟ್ಟಾಗ ಈ ತರ ಏನಾರ ಆಗಿದೆಯಾ ಅಂತ ಕೇಳ್ಪಟ್ಟಾಗ ಬಂದಂತಹ ವಿಷಯ ಸಂಗ್ರಹಣೆ ಮಾಡಿದಾಗ ಇದೆಲ್ಲ ಒಂದು ಕಡೆ ಅವೈಜ್ಞಾನಿಕ ಅಂತ ಸಹಜವಾಗಿ ಅನ್ಸುತ್ತೆ. ನಮ್ಮ ಜಾತ್ಯತೆ ನಾವು ಎಲ್ಲಾ ವರ್ಗದ ಮಕ್ಕಳು ನಮ್ಮಲ್ಲಿದ್ದಾರೆ, ನಾವು ಜಾತೀಯತೆನೇ ಇಟ್ಕೊಂಡಿಲ್ಲ. ಅಲ್ಲಿ ಎಲ್ಲ ನಮ್ಮಲ್ಲೂ ಇದ್ದಾರೆ. ನಮ್ಮ ಮಠಕ್ಕೆ ಬರೋರು ಮುಸ್ಲಿಂ ಒಬ್ಬಳ ಬರ್ತಾರೆ, ಎಲ್ಲಾ ವರ್ಗದ ಜನ ಬರ್ತಾರೆ, ಆದರೆ ನಾವು ಜಾತಿ ಮಾಡ್ತಿಲ್ಲ. ಸರ್ಕಾರ ಜಾತಿ ಅಂತ ಏನ್ ಜಾತಿ ಗಣತಿ ಮಾಡಿದೆಯಲ್ಲ ಅದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದೀವಿ. ಕಾರಣಕ್ಕೂ ಸ್ವೀಕಾರ ಮಾಡಬೇಡ್ರಿ, ಅದು ಅವೈಜ್ಞಾನಿಕವಾಗಿ ಕೂಡಿದೆ ಮತ್ತು ಕಾರಣಾತ್ಮಕವಾಗಿಯೂ ಸಹ ಅದು ಸರಿ ಇಲ್ಲ. ಎರಡನೇದು ಏನಪ್ಪ ಅಂದರೆ, ಬಹುತೇಕ ಹಳ್ಳಿಗಳಲ್ಲಿ ಬಂದು ಸರ್ವೆ ಮಾಡೇ ಇಲ್ಲ, ಜನಗಣತಿ ಮಾಡೇ ಇಲ್ಲ ಮತ್ತು ಅನೇಕ ಜನರು ಸಂಪರ್ಕ ಮಾಡಿಲ್ಲ. ನಮ್ಮ ನಾಡಿನ ಪರಮೋಚ್ಚ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಸಹ ನಿನ್ನೆ ಹೇಳಿದ್ದಾರೆ, ನನ್ನನ್ನು ಬಂದು ಕೇಳಿಲ್ಲ ಅಂತೇಳಿ. ಒಬ್ಬ ಗುರುಗಳನ್ನಂತೂ ಕೇಳಿಲ್ಲ, ಅದನ್ನೇ ಜನಸಾಮಾನ್ಯರನ್ನು ಅವರ ಭೇಟಿಯಾಗಿಲ್ಲ. ಈ ಒಂದು ಕಾರಣಕ್ಕೋಸ್ಕರವಾಗಿ ಈ ವರದಿಯನ್ನು ಯಾವ ಕಾರಣಕ್ಕೂ ಸರ್ಕಾರ ಒಪ್ಪಬಾರ್ದು, ಇದು ಅವೈಜ್ಞಾನಿಕವಾಗಿ ಕೂಡಿದೆ, ಇದನ್ನು ತಿರಸ್ಕಾರ ಮಾಡಬೇಕು. ನೀವು ಹೊಸದಾಗಿ ಜಾತಿ ಗಣತಿಯನ್ನು ಮಾಡಲಿ, ಯಾಕೆಂದರೆ ಅವಾಗ ನೀವು ಮಾಡಿರ್ತಕ್ಕಂಥದ್ದು ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಮಾಡಿರ್ತಕ್ಕಂಥದ್ದು, ಜಾತಿ ಗಣತಿ ಅಂತ ಮಾಡಿಲ್ಲ. ಈಗ ಹೇಳ್ತೀರಿ ಜಾತಿ ಗಣತಿ ಅಂತ ಹೇಳ್ತಾರೆ. ನೀವು ಪ್ರಾಮಾಣಿಕವಾಗಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲಿ, ಯಾರು ಬೇಡ ಅಂತಾರೆ. ಸುಮಾರು ದೇವರಾಜ ಸರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಆಗಿರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು, ಬಹುತೇಕ ಇಂಥದ್ದೇ ಸರ್ಕಾರ ಅಂತಲ್ಲ, ಬಹುತೇಕ ಎಲ್ಲ ಸರ್ಕಾರಗಳು ಲಿಂಗಾಯತರನ್ನ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಮೂಲಕವಾಗಿ ಲಿಂಗಾಯತರಲ್ಲಿನ ಒಡೆದಾಳುವಂಥ ನೀತಿ ಪ್ರಯತ್ನವನ್ನು ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದ್ದಾರೆ. ಈಗಲೂ ನಮ್ಮೆಲ್ಲ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಟಿಕೆಟ್ ತೆಗೆದುಕೊಂಡಿದ್ದು ಲಿಂಗಾಯತರ ಹೆಸರಲ್ಲಿ, ನೀವು ಶಾಸಕರಾಗಿದ್ದು ಲಿಂಗಾಯತರ ಹೆಸರಲ್ಲಿ, ನೀವು ಮಂತ್ರಿಗಳಾಗಿರ್ತಕ್ಕಂಥದ್ದು ಲಿಂಗಾಯತರ ಕೋಟದಲ್ಲಿ. ಇಂಥ ಸಂದರ್ಭದಲ್ಲಿ ನೀವು ಅಧಿಕಾರದ ಆಸೆಗೋಸ್ಕರವಾಗಿ, ಯಾವುದೋ ಒಂದು ಆಮಿಷಕ್ಕೋಸ್ಕರವಾಗಿ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸದೆ ಹೋದರೆ, ಸರಿಪಡಿಸೋದ್ರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಬಡ ಲಿಂಗಾಯತರು, ನಿರುದ್ಯೋಗಿ ಯುವಕ ಲಿಂಗಾಯತರು, ಸಮುದಾಯ ಜನ ನಿಮ್ಮ ಮೇಲೆ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಐತಿ.